ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ರಾಶಿ ಕುಂಡಲಿಯ ಪ್ರಕಾರವಾಗಿ ಯಾವ ರೀತಿಯ ಯೋಗ ಇದೆ ಅನ್ನೋದನ್ನ ನೋಡ್ತಾ ಇದ್ವಿ. ವಿಠಲ್ ಭಟ್ರೆ ತಾವು ಹೇಳ್ತಾ ಇದ್ರಿ ಒಂದು 6 ತಿಂಗಳು ಅವ್ರಿಗೆ ಚಾನ್ಸ್ ಇದೆ, ಅದಾದ ನಂತರ 2028 ಅದೆಲ್ಲ ಕನಸು ಅಂತ. ಸೊ ಯಾಕೆ ಡಿಸೆಂಬರ್ ನಂತರ ಯಾವ ರೀತಿಯ ಯೋಗ ಬರುತ್ತೆ ಅವ್ರಿಗೆ? ನೋಡಿ, ಡಿಸೆಂಬರ್ 4ನೇ ತಾರೀಕಿನಿಂದ ಆಚೆಗೆ ಮತ್ತೆ ಪುನಃ ಗುರುಬಲ ಅವರಿಗೆ ಶುರುವಾಗುತ್ತೆ. ಫಸ್ಟ್ ಪಾಯಿಂಟ್. ಡಿಸೆಂಬರ್ 18ನೇ ತಾರೀಕಿಂದ ಆಚೆಗೆ ಅವರಿಗೆ ಚಂದ್ರ ಭುಕ್ತಿ ಶುರುವಾಗುತ್ತೆ. ಶನಿ ದಶ ಚಂದ್ರ ಭುಕ್ತಿ ಅಂತ ಶುರುವಾಗುತ್ತೆ. ಸೊ ಅಲ್ಲಿ ಏನಾಗುತ್ತೆ, ನಿಮಗೆ ಶನಿ ಮಹಾದಶ ನಡೀತಾ ಇದೆ. ಶನಿನೂ ಓಕೆ, ಅವರಿಗೆ ಟು ಎನ್ ಗುಡ್ ಎಕ್ಸ್ಟೆಂಟ್ ಚೆನ್ನಾಗೇ ಇದ್ದಾರೆ, ಅವರು ಸ್ವಸ್ಥಾನದಲ್ಲೇ ಇದ್ದಾರೆ. ಇಲ್ಲೇನಾಗ್ಬಿಡುತ್ತೆ, ಈಗ ಗೋಚಾರದಲ್ಲೂ ಕೂಡ ಬಲ ಬಂದ್ಬಿಡುತ್ತೆ, ವೈಯಕ್ತಿಕ ಜಾತಕದಲ್ಲೂ ಬಲ ಬಂದ್ಬಿಡುತ್ತೆ. ಯಾಕೆಂದ್ರೆ ಚಂದ್ರ ಭುಕ್ತಿ ಅಂತಂದ್ರೆ ಅವ್ರದ್ದು ವೃಷಭ ರಾಶಿ, ಚಂದ್ರ ಪರಮೋಚ್ಚ ಸ್ಥಿತಿಯಲ್ಲಿದ್ದಾನೆ ಜಾತಕದಲ್ಲಿ. ಸೊ ಭುಕ್ತಿಕಾರಕ ಪರಮೋಚ್ಚ ಸ್ಥಿತಿಯಲ್ಲಿದ್ದಾಗ ಅದು ಎಲ್ಲಿ ತನಕ ಇರ್ತಾನೆ, ಜುಲೈ ತನಕ ಇರ್ತಕ್ಕಂಥ ಔಷಧ. ಆ ವಿಂಡೋ ಓಪನ್ ಇರುವಂತದ್ದು 2026 ಎಲ್ಲಿ 19 ಜುಲೈ 2020 ಇದು ಒಂದು ವಿಂಡೋ ಇದೆ, ಒಂದು 6 ತಿಂಗಳು ವಿಂಡೋ ಇದೆ. ಸೊ ಇದು ಅವರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಇದು ಈಗ ಅವರು ಪ್ರಯತ್ನ ತುಂಬಾ ಜಾಸ್ತಿ ಪ್ರಯತ್ನ ಮಾಡಿದ್ರೆ ಮಾತ್ರ ಆ ಸೀಟಲ್ಲಿ ಕೂತ್ಕೊಳ್ಳೋಕೆ ಸಾಧ್ಯ. ಪ್ರಯತ್ನ ಈಗೇನಾದ್ರೂ ಅವರು ನೋಡೋಣ ನೀವು ಕೊಟ್ರೆ ನಾನು ಮಾಡ್ತೀನಿ, ಇಲ್ಲ ಅಂದ್ರೆ ಏನಿಲ್ಲ ಅಂದ್ರೆ ಈ ಸ್ವಲ್ಪ ಡಿಫೆನ್ಸ್ ಆಡ್ಲಿಕ್ಕೆ ಶುರು ಮಾಡ್ಬಿಟ್ರೆ ಮಾತ್ರ ಗ್ಯಾರಂಟಿ ಮತ್ತೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಟ್ರೈ ಮಾಡಲೇಬೇಕಾದ ಪ್ರಯತ್ನ ಇದೆ. ಯಾಕೆಂದ್ರೆ 28 ಅಂತ ಕೂತ್ಕೊಂಡ್ರು ಅಂತಂದ್ರೆ ಬಹಳ ಪ್ರಾಬ್ಲಮ್ ಆಗ್ಬಿಡುತ್ತೆ. ಯಾಕೆಂದ್ರೆ ಭುಕ್ತಿಕಾರಕ ಇವನು ಮುಗ್ದೋಗ್ಬಿಡ್ತಾನೆ, ಮಹಾದಶಾಕಾರಕನಿಗೆ ರವಿ ಬಂದ್ಬಿಡ್ತಾನೆ, ಮಹಾದಶಾಕಾರಕನಿಗೆ ಭುಕ್ತಿಕಾರಕನಿಗೆ ಪರಸ್ಪರ ವೈರತ್ವ ಇರುತ್ತೆ, ಶನಿ ರವಿದು ವೈರತ್ವ ಇರುತ್ತೆ, ಗುರುಬಲ ಇರೋದಿಲ್ಲ, ಸಾಡೆ ಸಾತಿ ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಸಾಡೆ ಸಾತಿಯಲ್ಲೂ ಕೂಡ ವ್ಯಯ ನೀಚ ಸ್ಥಿತಿಯಲ್ಲಿ ಶನಿಶ್ಚರ ಇರ್ತಾನೆ. ಸೊ ವೆರಿ ವೆರಿ ಬ್ಯಾಡ್ ಪೊಸಿಷನ್ ಆಗಿರುತ್ತೆ. ವೃಷಭರಾಶಿಯವರಿಗೆ ಬ್ಯಾಡ್ ಪೊಸಿಷನ್. ಸೊ ಇವರಿಗೇನು ದಶಾ ಭುಕ್ತಿಯಲ್ಲೂ ವೈಯಕ್ತಿಕ ಜಾತಕದಲ್ಲೂ ಸಪೋರ್ಟ್ ಇಲ್ಲ ಅಂತಂದಾಗ ಸ್ವಲ್ಪ ಜಾಸ್ತಿ ಅದು ಅವರೇ ಅನುಭವಿಸಬೇಕಾದ ಪರಿಸ್ಥಿತಿ ಬರುತ್ತೆ. ಏನಾಗುತ್ತೆ, ಬಹಳಷ್ಟು ಜನ ಹತ್ರ ಜ್ಯೋತಿಷ ಕೇಳಲಿಕ್ಕೆ ಬಂದಾಗ, ಅಯ್ಯೋ ಇದು ನಿಮ್ ಮೊದಲೇ ಚೆನ್ನಾಗಿತ್ತಲ್ರಿ, ನೀವು ಟ್ರೈ ಮಾಡಿಲ್ವೇನ್ರಿ ಅಂತ ಕೇಳಿರ್ತೇನೆ. ಇಲ್ಲ ಅವಾಗ ಗೊತ್ತಾಗ್ಲಿಲ್ಲ, ನಾವು ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡೋಣ ಅನ್ಕೊಂಡ್ವಿ. ಇಲ್ಲ ನೀವು ಅವಾಗಲೇ ಮಾಡ್ಬೇಕಾಗಿತ್ತು ಟ್ರೈ ಮಾಡೋದು. ಇದು ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗೆ ಆಗ್ಬಿಡುತ್ತೆ, ಏನಾದ್ರು ಮುಂದೆ ಹಾಕ್ಬಿಟ್ರೆ. ಯಾಕೆಂದ್ರೆ ನಾನು ಈ ಹಿಂದೆ ನಾನು ಆಗ್ಲೇ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಇದು ನನ್ನ 4ನೇದು 5ನೇದು ಸಲ ನಾನು ಡಿ ಕೆ ಶಿವಕುಮಾರ್ ಅವ್ರದ್ದು ಜಾತಕ ಪರಿಶೀಲನೆ ಮಾಡ್ತಾ ಇರೋದು ಇದರಲ್ಲಿ. ನಿಮ್ದೇ ಚಾನಲ್ ಅಲ್ಲಿ 2-3 ಸಲ ಮಾಡಿದ್ದೀನಿ. ಪ್ರತಿ ಸಲ ನಾನು ಹೇಳಿದ್ದೀನಿ ಯಾವುದೇ ಕಾರಣಕ್ಕೂ ಇವ್ರು ಆಗಲ್ಲ ಅಂತ. ಇವತ್ತಿನವರೆಗೂ ಆಗಿಲ್ಲ ಅವರು. ಬಟ್ ಇವಾಗ ನಾನು ಹೇಳ್ತಾ ಇದ್ದೀನಿ ಒಂದು ಚಾನ್ಸ್ ಇದೆ ಅವ್ರಿಗೆ ಆಗ್ಲಿಕ್ಕೆ ಅಂತ. ಹಾಗಂತ ಸಿದ್ದರಾಮಯ್ಯವ್ರದ್ದು ಚೆನ್ನಾಗಿಲ್ಲ ಅಂತಲ್ಲ, ಅವ್ರು ಚೆನ್ನಾಗಿರೋದ್ರಿಂದ ಇನ್ನು ಗಟ್ಟಿ ಕೂತ್ಕೊಂಡಿರ್ತಕ್ಕಂಥದವರು. ಬಟ್ ಏನಾಗುತ್ತೆ, ಎಂಥ ಚೆನ್ನಾಗಿರೋದಾದ್ರು ಅಲ್ಲಲ್ಲಿ ಸ್ವಲ್ಪ ಡೌನ್ಫಾಲ್ಗಳು ಇರುತ್ತೆ. ಈಗ ಆಕ್ಚುಲಿ ಇದೆ ಅದು. ಸೊ ಈ ಡೌನ್ ಫಾಲ್ ನ ಬಳಸ್ಕೊಂಡ್ರೆ, ಯಾಕಂದ್ರೆ ಡಿಸೆಂಬರ್ ಇಂದ ನಾವು ಮುಂದೆ ಅವ್ರ ಜಾತಕವನ್ನು ಮಾಡ್ಬೇಕಾದ್ರೆ ಇದು ಮಾಡೋಣ. ಅದನ್ನೇ ನಾಗರಾಜ್ ಅವರು ಕೂಡ ಹೇಳ್ತಾ ಇದ್ರು, ಈಗ ಒಂಚೂರು ಅವ್ರಿಗೆ ಹಿನ್ನಡೆ ಇದೆ, ಬಟ್ ಏನು ಸಮಸ್ಯೆ ಆಗಲ್ಲ ನೋಡಿ. ಯಾಕೆಂದ್ರೆ ನಾವು ಗಟ್ಟಿ ಇರೋದಂಗೆನೆ ನಮ್ಮ ಪ್ರತಿಸ್ಪರ್ಧಿ ಇದು ಸ್ವಲ್ಪ ವೀಕ್ ಇದ್ದಾಗ ನಮ್ ಗಟ್ಟಿ ಇದ್ದಾಗ ಅದು ಮ್ಯಾಚ್ ಆಗುತ್ತೆ. ಕರೆಕ್ಟ್, ನಾವು ಗೆಲ್ಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ಏನಾಗಿದೆ, ಇವ್ರದ್ದು ವೃಶ್ಚಿಕ ರಾಶಿ ಆಗಿರೋದ್ರಿಂದಾಗಿ ಅಷ್ಟಮದಲ್ಲಿ ಗುರು ಇದ್ದ. ಈ ಅಕ್ಟೋಬರ್ ಇಂದ ಡಿಸೆಂಬರ್ 4ರ ತನಕ ಪರಮೋಚ್ಚ ಸ್ಥಿತಿಯಲ್ಲಿ ಗುರು ಭಾಗ್ಯಸ್ಥಾನದಲ್ಲಿ ಇರ್ತಾನೆ. ಸೊ ಪಂಚಮ ಶನಿ ಇದ್ರೂ ಕೂಡ ನೋ ಪ್ರಾಬ್ಲಮ್. ಗುರು ದೋಷಾನ್ ಲಕ್ಷಾನ್ ಪ್ರಹರಂತಿ ಅಂತ 1 ಲಕ್ಷ ದೋಷ ಇದ್ರೂ ಪರಿಹಾರ ಮಾಡ್ತಾನೆ. ಸೊ ಗುರುವಿನ ಬಲದಿಂದ ಏನಾಗೋಯ್ತು, ಈಸ್ ಇನ್ ಸೇಫರ್ ಸೈಡ್. ಅದೇ ನೀವು ಡಿಸೆಂಬರ್ 4ನೇ ತಾರೀಕು ನಂತರ, ಡಿಸೆಂಬರ್ 18ನೇ ತಾರೀಕು ನಂತರ ಪ್ರಯತ್ನ ಏನಾದ್ರು ಜೋರಾಗಿ ಮಾಡಿದ್ರೆ ಇವರಿಗೆ ಪಂಚಮ ಶನಿ ಸ್ಟ್ರಾಂಗ್ ಆಗಿರುತ್ತೆ, ಅಷ್ಟಮದಲ್ಲಿ ಗುರು ಇರ್ತಾನೆ, ಇವ್ರದ್ದು ಸ್ವಲ್ಪ ಶೇಕಿ ಆಗಿರುತ್ತೆ, ಅಷ್ಟು ಸ್ಟ್ರಾಂಗ್ ಆಗಿ ಇರಲ್ಲ. ಸೊ ಅನ್ನು ಮುಂದೆ ಹೋದಾಗ ರವಿದು ಅಷ್ಟು ಬಲ ಸಿಗೋದಿಲ್ಲ. ಯಾಕೆಂದ್ರೆ ಮಕರ ಆಮೇಲೆ ಕುಂಭ ಅಂತಂದ್ರೆ ಅದು ಶನಿಯ ಮನೆಗಳಾಗ್ಬಿಡುತ್ತೆ, ರವಿಗಷ್ಟು ಬಲ ಸಿಗೋದಿಲ್ಲ. ಸೊ ಆದ್ರಿಂದ ಇದು ಸರಿಯಾದ ಸಮಯ. ಈಗ ಅಸಾಧ್ಯ ಗೆಲ್ಲೋದು, ಬಟ್ ಆದ್ರೂ ಕೂಡ ಎಲ್ಲ ಒಂದು ಲೂಪ್ ಹೋಲ್ ಸಿಗುತ್ತೆ, ಸಿಕ್ಕದಾಗ ಹೋಗಿ ನಮ್ದು ಇದು ಮಾಡಬೇಕು ಅಂತ. ಡಿ ಕೆ ಶಿವಕುಮಾರ್ ಅವ್ರದ್ದಾಯ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.